ಎಲ್ರಿಗೂ ನನ್ನ ನಮಸ್ಕಾರ. ಈ ಭಾಗವತ ಅಂತ ಒಂದು ಮಹಾ ಗ್ರಂಥ, ನಾನು ಹೇಳಿದಾಗೆ ಗೀತೆ ಇರ್ಬೋದು, ವೇದಗಳಿರ್ಬೋದು, ಉಪನಿಷತ್ಗಳಿರ್ಬೋದು, ಪ್ರತಿಯೊಂದು ಏನೇ ಇದ್ದರೂ ಕೂಡ ಎರಡನ್ನೂ ನೀವು ಒಂದು ತಕ್ಕಡಿಯಲ್ಲಿ ಹಾಕಿ ನೋಡಿದರೆ ಭಾಗವತಕ್ಕೆ ತೂಕ ಜಾಸ್ತಿ ಅಂತ. ಅಷ್ಟು ಅಷ್ಟು ಅದರಲ್ಲಿ ಶಕ್ತಿ ಇದೆ. ನಮಗೆ ಮುಕ್ತಿ ಬೇಕು, ವೈಕುಂಠ ಬೇಕು, ನಮಗೆ ತಿರ್ಗಾ ಈ ಒಂದು ಸಂಸಾರ ಸಾಗರ ಬೇಡ, ನಮಗೆ ಈ ಹುಟ್ಟು ಸಾವಿನ ಒಂದು ಚಕ್ರ ಬೇಡ ಅನ್ನೋದಾದರೆ ಈ ಭಾಗವತದ ಒಂದೇ ಒಂದು ಶ್ಲೋಕವನ್ನು ನಾವು ದಿನ ಹೇಳ್ಕೊಂಬಂದರೆ ಸಾಕಂತೆ ನಮಗೆ ಮೋಕ್ಷ ಸಿಗುತ್ತೆ ಅಂತ. ಎಷ್ಟೋ ಜನ್ಮದ ಪುಣ್ಯ ಮಾಡಿದರೆ ಮಾತ್ರ ನಮಗೆ ಭಾಗವತವನ್ನು ಕೇಳೋದಕ್ಕೆ ಅಥವಾ ಭಾಗವತ ಸಪ್ತಾಹವನ್ನು ಅದರಲ್ಲಿ ನಾವು ಭಾಗವಹಿಸೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಹಾಗಿಲ್ಲ ಅಂದರೆ ಖಂಡಿತ ನಮಗೆ ಈ ಒಂದು ಭಾಗವತವನ್ನು ಕೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿನೇ ವಾದಿರಾಜ ಗುರು ಸಾರ್ವಭೌಮರು ಹೇಳೋದು, ಭಾಗವತವ ಕೇಳಿರೆ ವೈಕುಂಠಕ್ಕೆ ಹೇಳಿರೆ ಅಂತ. ಈಗ ತಿರ್ಗಾ ವಾಪಸ್ ಬರ್ತಾ ನಾವು ಏನು ನಾನು ಮೊನ್ನೆ ಹೇಳ್ತಾ ಇದ್ದೆ, ಯಾರು ಸನಕಾದಿ ಮಹರ್ಷಿಗಳು ನಾರದರಿಗೆ ಹೇಳ್ತಾರೆ, ನೀವು ಯೋಚನೆ ಮಾಡೋದು ಬಿಟ್ಬಿಡಿ, ನೀವು ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಜ್ಞಾನ ಮತ್ತು ವೈರಾಗ್ಯಕ್ಕೆ ವಾಪಸ್ಸು ಯೌವನವನ್ನು ನೀವು ತಂದುಕೊಡ್ಬೇಕಾದ್ರೆ ಅದಕ್ಕಿರೋದಂಥ ಒಂದೇ ಒಂದು ಸಾಧನೆ ಏನಪ್ಪ ಅಂದರೆ ಭಾಗವತ. ಅವರಿಗೆ ಭಾಗವತವನ್ನು ನೀವು ಅವ್ರಿಗೆ ಹೇಳಿದ್ದೇ ಆದರೆ ಖಂಡಿತವಾಗಿಯೂ ಅವ್ರು ಕಳ್ಕೊಂಡಿರುವಂಥ ಯೌವನ, ಆಮೇಲೆ ಕಳ್ಕೊಂಡಿರುವಂಥ ಏನು ಅವರು ಈಗಿರೋ ಪರಿಸ್ಥಿತಿಯಿಂದ ಖಂಡಿತ ಹೊರಗಡೆ ಬರ್ತಾರೆ ಅಂತ ಹೇಳ್ತಾರೆ. ಆವಾಗ ನಾರದರು ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಸನಕಾದಿ ಮಹರ್ಷಿಗಳು ಕೂಡ ಇನ್ನೊಂದು ಹೇಳ್ತಾರೆ, ನಾರದರೆ ನೋಡಿ, ದ್ರವ್ಯಯಜ್ಞ ಆಗಲಿ, ತಪೋಯಜ್ಞ ಆಗಲಿ, ಯೋಗ ಯಜ್ಞಗಳಾಗಲಿ, ಇದೆಲ್ಲ ಏನೇ ಮಾಡಿದ್ರೂ ಕೂಡ ನಿಮಗೆ ಸ್ವರ್ಗ ಸಿಗೋದಂತೂ ಖಂಡಿತ. ಆದರೆ ಇದೆಲ್ಲನೂ ಕೂಡ ನಿಮಗೆ ಕರ್ಮದ ಫಲದ ಮೇಲೆ ನಿಂತಿದೆ. ನಿಮ್ಮ ಪುಣ್ಯ ಮುಗೀತು ಅಂದರೆ ತಿರ್ಗಾ ವಾಪಸ್ಸು ನೀವು ಈ ಒಂದು ಸಂಸಾರದ ಚಕ್ರ, ಹುಟ್ಟು ಸಾವಿನ ಚಕ್ರದಲ್ಲಿ ತಿರ್ಗಾ ಸಿಕ್ಕಾಕೊಳ್ತೀರಾ. ಆದರೆ ಜ್ಞಾನಯಜ್ಞ ಅಂದರೆ ಈ ಒಂದು ಭಾಗವತವನ್ನು ಯಾರಾದರೂ ಕೇಳಿದ್ದೇ ಆದರೆ ಅಥವಾ ಅದನ್ನು ಶ್ರವಣವನ್ನು ಮಾಡಿದ್ದೇ ಆದರೆ ಅವ್ರಿಗೆ ಖಂಡಿತ ಮುಕ್ತಿ. ಅವ್ರಿಗೆ ತಿರ್ಗಾ ಈ ಹುಟ್ಟು ಸಾವು ಅನ್ನುವಂತಹ ಯಾವುದೇ ಥರ ಚಕ್ರದಲ್ಲಿ ಅವರು ಖಂಡಿತ ಅವರು ಬೀಳೋದಿಲ್ಲ, ಸಿಕ್ಕಾಕೊಳ್ಳೋದಿಲ್ಲ ಅಂತ ಸನಕಾದಿ ಮಹರ್ಷಿಗಳು ನಾರದರಿಗೆ ಹೇಳ್ತಾರೆ. ಅದೊಂದೇ ಅಲ್ಲ, ಈ ಘೋರ ಕಲಿಯುಗದಲ್ಲಿ ನಿಮ್ಮ ದೋಷಗಳೆಲ್ಲ ಹೋಗಬೇಕು ಅನ್ನೋದಾದರೆ ಅದಕ್ಕಿರುವಂತಹ ಒಂದೇ ಒಂದು ಸೊಲ್ಯೂಷನ್ನು ಈ ಒಂದು ಭಾಗವತದ ಸಪ್ತಾಹದಲ್ಲಿ ಭಾಗವಹಿಸೋದು ಅಥವಾ ಭಾಗವತವನ್ನು ಕೇಳೋದು ಅಂತ ಹೇಳ್ತಾರೆ. ಆಗ ನಾರದರು ಹೇಳ್ತಾರೆ, ನಾನು ಈ ಜ್ಞಾನ ವೈರಾಗ್ಯಕ್ಕೆ ನಾನು ಅವ್ರಿಗೆ ವೇದ, ಉಪನಿಷತ್ತು, ಆಮೇಲೆ ಗೀತೆ ಇದೆಲ್ಲ ಕೂಡ ನಾನು ಅವ್ರಿಗೆ ಕಿವಿನಲ್ಲಿ ಹೇಳಿ ಅವ್ರಿಗೆ ಎಚ್ಚರಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಈ ಭಾಗವತ ಬೇರೆ ಏನೂ ಅಲ್ಲ, ಇದರೆಲ್ಲದರ ಸಾರ ತಾನೇ ಭಾಗವತ. ಸೊ ಹೀಗಿದ್ರೂ ಕೂಡ ಇದೆಲ್ಲನೂ ನಾನು ಹೇಳಿದ್ರು ಅವ್ರಿಗೆ ಯಾತಕ್ಕೋಸ್ಕರ ಅವ್ರಿಗೆ ಎಚ್ಚರ ಆಗಲಿಲ್ಲ, ಇದಕ್ಕೆ ನಾನು ಸಪ್ರೇಟಾಗಿ ಯಾತಕ್ಕೋಸ್ಕರ ಹೇಳಬೇಕು ಅಂತ ಹೇಳಿ ಅವರು ನಾರದರು ನಮ್ಮ ಸನಕಾದಿಗಳನ್ನು ಕೇಳ್ತಾರೆ. ಆವಾಗ ಸನಕಾದಿಗಳು ಹೇಳ್ತಾರೆ, ನೋಡಿ, ನೀವು ಒಂದು ದಯವಿಟ್ಟು ಯೋಚನೆ ಮಾಡಿ, ನೀವು ಹೇಳೋ ಪ್ರಕಾರ ಹೌದು ಇದೆಲ್ಲ ಬಂದು ನಮ್ಮ ವೇದ, ಉಪನಿಷತ್ತು, ಗೀತಗಳ ಸಾರನೇನೋ ಸರಿ, ಹೌದು. ಆದರೆ ಭಾಗವತದಲ್ಲಿ ಪ್ರತ್ಯೇಕವಾಗಿ ಇದರ ಅದು ಎಲ್ಲದರ ಸಾರಾಂಶ. ಆದರೆ ಇಲ್ಲಿ ಪ್ರತ್ಯೇಕವಾಗಿ ಈ ಭಾಗವತದಲ್ಲಿ ಭಗವಂತನ ಒಂದು ಲೀಲೆಗಳ ವರ್ಣನೆ ಕೂಡ ಇದೆ. ಇದು ಮೋಕ್ಷ ಕರುಣಿಸೋದಕ್ಕೋಸ್ಕರನೇ ಒಂದು ವ್ಯಾಸರು ರಚನೆ ಮಾಡಿದಂತಹ ಒಂದು ಮಹಾನ್ ಗ್ರಂಥ. ಹೇಗೆ ನೀವು ನೋಡಿರ್ಬೋದು, ಹಾಲಲ್ಲಿ ತುಪ್ಪ ಇರುತ್ತೆ, ಆದರೆ ಆ ತುಪ್ಪನ ಬೇರ್ಪಡಿಸಿದಾಗ ಮಾತ್ರನೇ ಅದರ ರುಚಿ ನಮಗೆ ಗೊತ್ತಾಗುತ್ತೋ, ಅದೇ ರೀತಿ ಕೂಡ ಯಾವಾಗ ಭಾಗವತವನ್ನು ಈ ಬೇರೆ ಬೇರೆ ಈ ವೇದ, ಉಪನಿಷತ್ತು, ಗೀತೆ ಇದರಿಂದ ತೆಗೆದಾಗ
ತೆಗೆದು ಇದನ್ನು ನಾವು ಜನಗಳಿಗೆ ಹೇಳಿದಾಗ ಅಥವಾ ಈ ಜ್ಞಾನ ಮತ್ತು ವೈರಾಗ್ಯಕ್ಕೆ ಹೇಳಿದಾಗ ಅದರ ಫಲನೇ ಬೇರೆ. ಅವ್ರು ಕಳ್ಕೊಂಡಿರುವಂತಹ ಏನು ಈ ಒಂದು ಅವ್ರು ಕಳ್ಕೊಂಡಿರುವಂತಹ ಯೌವನ, ಅವರಿರುವಂಥ ಈಗಿನ ಪರಿಸ್ಥಿತಿಯಿಂದ ಖಂಡಿತ ಆಚೆ ಬರ್ತಾರೆ ಅಂತ ಹೇಳಿ ಸನಕಾದಿಗಳು ನಾರದರಿಗೆ ಹೇಳ್ತಾರೆ. ಆಗ ನಾರದರು ಹೇಳ್ತಾರೆ, ಸನಕಾದಿಗಳೇ, ನೀವು 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 ತುಂಬ ಮಹಾನ್ ಭಾವರು. ನೀವು ನಿಮ್ಮ ನಿಮ್ಮ ಒಂದು ನಿಮ್ಮ ಒಂದು ದರ್ಶನ ಮಾತ್ರದಿಂದಲೇ ಎಲ್ಲರಿಗೆ ಎಷ್ಟೋ ಥರ ಪಾಪಗಳು ಏನು ನಾಶಿಸಿ ಹೋಗಿ ಪುಣ್ಯ ಬರೋಂಗೆ ಆಗುತ್ತೆ. ಸೊ ನೀವು ನನಗೆ ಇದೊಂದನ್ನು ದಯವಿಟ್ಟು ತಿಳಿಸಿ, ಈ ಒಂದು ಈ ಭಾಗವತವನ್ನು ನಾನು ಎಲ್ಲಿ ಹೇಳಿದರೆ, ಯಾವ ಜಾಗದಲ್ಲಿ ಹೇಳಿದರೆ ಸೂಕ್ತ ಅಂತ. ಈ ಪ್ರಶ್ನೆಗೆ ಉತ್ತರವನ್ನು 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ನಾರದರು ಕೇಳಿದಂಥ ಪ್ರಶ್ನೆ ಏನು, ಎಲ್ಲಿ ನಾನು ಹೇಳಬೇಕು, ಏನು ಮಾಡಬೇಕು ಅಂತ ನಾರದರು ಸನಕಾದಿಗಳನ್ನ ಕೇಳಿದಾಗ ಅಲ್ಲಿಗೆ 2ನೇ ಅಧ್ಯಾಯ ಮುಗೀತು ಅಂತ ಭಾಗವತದಲ್ಲಿ ಇದೆ. 3ನೇ ಅಧ್ಯಾಯದಲ್ಲಿ ಅದೇ ನಾನು ಹೇಳ್ದಂಗೆ ನಾರದರು ಕೇಳಿರ್ತಾರೆ, ಇದನ್ನು ಎಲ್ಲಿ ಮಾಡಿದ್ರೆ ಇದು ತುಂಬ ಉಪಯುಕ್ತ ಅಂದಾಗ ಸನಕಾದಿಗಳು ಹೇಳ್ತಾರೆ, ಹರಿದ್ವಾರದ ಹತ್ರ ಒಂದು ಘಟ್ಟ ಇದೆ. ಆ ಘಟ್ಟಕ್ಕೆ ಆನಂದ ಅಂತ ಒಂದು ಹೆಸರು. ಆ ಆನಂದ ಅನ್ನೋ ಒಂದು ಘಟ್ಟದಲ್ಲಿ ಅಲ್ಲಿ ಮಹಾನ್ ತಪಸ್ವಿಗಳು, ಋಷಿಗಳು, ಅಲ್ಲಿ ಯಜ್ಞ ಯಾಗಾದಿಗಳು, ದೊಡ್ಡದಾದಂಥ ಮರಗಳು, ಆಮೇಲೆ ಒಂದು ಮರಳಿನ ಒಂದು ಹಾಸಿಗೆ ಥರ ಕೂಡ ಅಲ್ಲಿದೆ. ಅಲ್ಲಿ ಯಾವಾಗಲೂ ಕೂಡ ಸುಗಂಧದ ವಾಸನೆ ಯಾವಾಗಲೂ ಕೂಡ ಬರ್ತಾ ಇರುತ್ತೆ. ನೀವು ಇಂಥ ಒಂದು ಜಾಗದಲ್ಲಿ ನಿಮ್ಮ ಜ್ಞಾನ ಯಜ್ಞವನ್ನು ನೀವು ಪ್ರಾರಂಭಿಸಿದ್ರೆ ನಿಮಗೆ ಖಂಡಿತವಾಗಿ ಅದು ಪೂರ್ಣವಾಗಿ ಕೂಡ ಮುಗಿಯುತ್ತೆ. ಅಲ್ಲಿ ಕೂಡ ನಿಮಗೆ ನೀವು ಏನು ಅಂದ್ಕೊಂಡಿದ್ದೀರೋ ಆ ಕೆಲಸನೂ ಆಗುತ್ತೆ. ಹೇಗೆ ಆ ಕೆಲಸ ಆಗುತ್ತೆ ಅಂತಂದರೆ, ಭಕ್ತಿ ಕೂಡ ಅಲ್ಲಿಗೆ ಬಂದು ಸೇರ್ತಾಳೆ. ನೀವು ನೋಡ್ತಾ ಇದ್ದಂಗೆ, ನೀವು ಶುರು ಮಾಡ್ತಾ ಇದ್ದಂಗೆ ಭಕ್ತಿ ಕೂಡ ಅಲ್ಲಿಗೆ ಬಂದು ನಿಮ್ಮ ಕತೆ, ನಿಮ್ಮ ಈ ಒಂದು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಭಾಗವತ ಕಥೆಯನ್ನು ಕೇಳೋದಕ್ಕೆ ಭಕ್ತಿ ಕೂಡ ಅಲ್ಲಿಗೆ ತಾನಾಗ್ತಾನೆ ಬರ್ತಾಳೆ ಅಂತ ಹೇಳಿ ಸನಕಾದಿ ಮಹರ್ಷಿಗಳು ನಾರದರಿಗೆ ಎಲ್ಲಿ ಇದನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಹೇಳಿದ ತಕ್ಷಣ ನಾರದರ ಜೊತೆಗೆ ಸನಕಾದಿಗಳು ಕೂಡ ಶ್ರೀಮದ್ ಭಾಗವತ ಕಥೆಯನ್ನು ಕೇಳೋದಕ್ಕೋಸ್ಕರವಾಗಿ ಅವರು ಗಂಗಾ ನದಿ ತೀರಕ್ಕೆ ಬರ್ತಾರೆ. ಗಂಗಾ ನದಿ ತೀರಕ್ಕೆ ಬಂದು ಅಷ್ಟರೊಳಗಡೆ ಅಲ್ಲಿ ಇವ್ರು ಹೋಗೋ ಅಷ್ಟೊತ್ತಿಗೆ ಭೂಲೋಕ, ದೇವಲೋಕ, ಬ್ರಹ್ಮಲೋಕ, ಹೀಗೆ ಈ ಎಲ್ಲ ಕಡೆಯೂ ಅವ್ರಿಗೆಲ್ಲ ಎಲ್ಲ ಕಡೆ ಎಲ್ಲ ಲೋಕಗಳಲ್ಲಿಯೂ ಈ ಒಂದು ಭಾಗವತ ಕಥೆ ನಡೆಯುತ್ತೆ ಅನ್ನೋ ಸುದ್ದಿ ಅಲ್ಲಿಗಾಗಲೇ ತಲುಪಿರುತ್ತೆ. ಹಾಗಾಗಿ ಈ ಭಗವದ್ ಭಕ್ತರಾದ ಈ ವಿಷ್ಣು ಭಕ್ತರು ಕೂಡ ಅಲ್ಲಿಗೆ ಬಂದು ಸೇರ್ತಾರೆ. ಈ ಭಾಗವತವನ್ನು ಕೇಳೋದಕ್ಕೆ ಅವರೆಲ್ಲರೂ ಓಡೋಡಿ ಬರ್ತಾರೆ. ಅದೊಂದೇ ಅಲ್ಲ, ಭೃಗು, ವಶಿಷ್ಠ, ಚವನ, ಗೌತಮ, ಮೇಧಾತಿಥಿ, ದೇವರಥ, ಪರಶುರಾಮ, ವಿಶ್ವಾಮಿತ್ರ, ಶಾಕಲ, ಮಾರ್ಕಂಡೇಯ, ದತ್ತಾತ್ರೇಯ, ಪಿಪ್ಪಲಾದ, ವ್ಯಾಸರು, ಪರಾಶರರು, ಛಾಯಾಶುಕ, ಜಾಬಾಲಿ, ಜುನ್ನು, ಎಲ್ಲ ಪ್ರಧಾನವಾದಂಥ ಋಷಿಗಳು ಕೂಡ, ಮುನಿಗಣ ಕೂಡ ಅಲ್ಲಿಗೆ ಬಂದು ಸೇರುತ್ತೆ. ಅದ್ರ ಜೊತೆಗೆ ಅವರು ತಮ್ಮ ಪುತ್ರರು, ಪತ್ನಿಯರು, ಪತಿಯರು ಎಲ್ಲರನ್ನೂ ಕರ್ಕೊಂಡು ಕೂಡ ಅಲ್ಲಿಗೆ ಬರ್ತಾರೆ. ಇದಿಷ್ಟೇ ಅಲ್ದಿರ ವೇದಾಂತಗಳು, 17 ಪುರಾಣಗಳು, 6 ಶಾಸ್ತ್ರಗಳು, ಅವುಗಳು ಕೂಡ ಒಂದು ಮೂರ್ತಿಯ ರೂಪದಲ್ಲಿ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಗಂಗಾದಿ ನದಿಗಳು, ಆಮೇಲೆ ಪುಷ್ಕರ, ಆಮೇಲೆ ಸರೋವರಗಳು, ಆಮೇಲೆ ಕುರುಕ್ಷೇತ್ರಾದಿ ಸಮಸ್ತ ಕ್ಷೇತ್ರಗಳು ಕೂಡ ಎಲ್ಲ ದಿಕ್ಕುಗಳು ದಂಡಿಗೆ ಸಮೇತ ಅಲ್ಲಿಗೆ ಬಂದು ಸೇರ್ಕೊಳ್ತವೆ. ಯಾತಕ್ಕೋಸ್ಕರ ಅಂದರೆ ಈ ಭಾಗವತವನ್ನು ಕೇಳಬೇಕು ಅನ್ನೋ ಒಂದು ಆಸೆಯಿಂದ ಬಂದು ಅಲ್ಲಿಗೆ ಬಂದು ಸೇರ್ಕೊಳ್ತಾರೆ. ಗಂಧರ್ವರು, ದೇವತೆಗಳು, ಹಿಮಾಲಯ ಪರ್ವತ ಕೂಡ ಅಲ್ಲಿಗೆ ಬಂತಂತೆ. ದಾನವರು ಕೂಡ ಇದನ್ನು ಕೇಳಕ್ಕೆ ಬಂದರು ಅಂತ ಹೇಳಿ ಭಾಗವತದಲ್ಲಿ ಇದೆ. ಹಾಗಾಗಿ ಈಗ ಒಂದು ಇಷ್ಟೂ ಜನ ಬಂದು ಈ ಒಂದು ಆನಂದ ಅನ್ನೋ ಒಂದು ಘಟ್ಟದಲ್ಲಿ ಹರಿದ್ವಾರದಲ್ಲಿ ಇವರೆಲ್ಲರೂ ಬಂದು ಸೇರಿಕೊಂಡಾಗ ಸನಕಾದಿಗಳಿಗೆ ಒಂದು ಆಸನವನ್ನು ಅವರಿಗೆ ಹಾಕ್ಕೊಟ್ಟು ಅವ್ರ ಜೊತೆ ನಾರದರು ಕೂಡ ಅಲ್ಲಿ ಕೂತ್ಕೊಳ್ತಾರೆ. ಎಲ್ಲರೂ ಬಂದು ನಾರದರ ಮುಂದೆ ಸೇರಿಕೊಳ್ತಾರೆ. ಆಮೇಲೆ ಋಷಿಗಳು, ದೇವತೆಗಳು, ಗಂಧರ್ವರು, ವೇದ ಉಪನಿಷತ್ತು, ತೀರ್ಥಗಳು ಎಲ್ಲರೂ ಒಂದು ಕಡೆ ಕೂತ್ಕೊಳ್ತಾರೆ. ಇನ್ನೊಂದು ಕಡೆ ಹೆಂಗಸರುಗಳು ಕೂತ್ಕೊಳ್ತಾರೆ. ಇವರೆಲ್ಲ ಕೂತ್ಕೊಂಡು ಎಲ್ಲರೂ ಇದನ್ನು ಕೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಭಾಗವತ ಈ ಒಂದು ಕಥೆಯನ್ನು ಪಾರಾಯಣ, ಈ ಒಂದು ಕಥೆಯನ್ನು
ಕೇಳಿ ಸಂತೃಪ್ತರಾಗಬೇಕು, ಮೋಕ್ಷವನ್ನು ಪಡಿಬೇಕು ಅನ್ನೋ ಆಸೆಯಿಂದ ಇವರೆಲ್ಲರೂ ಅಲ್ಲಿಗೆ ಬರ್ತಾರೆ. ಆವಾಗ ಸೂತ ಪುರಾಣಿಕರು ಹೇಳ್ತಾರೆ, ಎಲ್ಲರೂ ಕೂತ್ಕೊಂಡು ಏಕಾಗ್ರಚಿತ್ತರಾಗಿ ಕೇಳ್ತಿರ್ಬೇಕಾದ್ರೆ ಭಾಗವತದ ಮಹಿಮೆಯನ್ನು ಸೂತ ಪುರಾಣಿಕರು ಹೇಳೋಕ್ಕೆ ಶುರು ಮಾಡಿದ್ರು ಅಂತ ಸನಕಾದಿಗಳು ಹೇಳ್ತಾರೆ. ಈ ಭಾಗವತದ ಶಾಸ್ತ್ರ, ಈ ಭಾಗವತದ ಪವರ್ ಏನು ಅಂತ ನಾನು ನಿಮ್ಗೆ ಆವಾಗಲೇ ಮೆಸೇಜ್ ಮಾಡಿದ್ದೆ. ಸಾವಿರಾರು ಅಶ್ವಮೇಧಗಳು, ನೂರಾರು ವಾಜಪೇಯಿ ಯಜ್ಞ, ಆಮೇಲೆ ಇದಿಷ್ಟು ಕೂಡ ನೀವು ಮಾಡಿದ್ರು ಈ ಒಂದು ಭಾಗವತದ ಒಂದು 16ನೇ ಒಂದು ಅಂಶ ಕೂಡ ಆಗಲ್ಲ. ಮುಕ್ತಿಗಿರುವಂತಹ ಒಂದೇ ಒಂದು ಸಾಧನೆ ಈ ಒಂದು ಭಾಗವತ. ಇದನ್ನು ನಾವು ಕೇಳಿದ್ದೇ ಆದರೆ, ಇದರಲ್ಲಿರೋದೆಲ್ಲ ಬರೀ ಭಗವಂತನ ಕಥೆಗಳು ಮಾತ್ರ. ಇದನ್ನು ನಾವು ಮನಸಾರೆ ಭಕ್ತಿಯಿಂದ ಅದನ್ನು ನಾವು ಕೇಳಿದರೆ ಖಂಡಿತ ನಮಗೆ ಮೋಕ್ಷ, ಈ ಹುಟ್ಟು ಸಾವು ಚಕ್ರದಿಂದ ನಾವು ಹೊರಗಡೆ ಬರ್ತೀವಿ. ಇದನ್ನು ನಾನು ಹೇಳಿದ್ದಲ್ಲ, ಭಗವಂತ ಶ್ರೀಕೃಷ್ಣ ಪರಮಾತ್ಮನೇ ಉದ್ಧವನಿಗೆ ಹೇಳ್ದ ಅಂತ ಹೇಳಿ ಭಾಗವತದಲ್ಲಿದೆ. ಅವನು ಕೃಷ್ಣ ಪರಂಧಾಮಕ್ಕೆ ಹೋಗೋಕ್ಕಿಂತ ಮುಂಚೆ ಉದ್ಧವ ಕೃಷ್ಣನನ್ನು ಕೇಳ್ತಾನೆ, ಭಗವಂತ ನೀನು ಅಲ್ಲಿಗೆ ಹೊರಟೋದ್ರೆ ನಿನ್ನ ಭಕ್ತರ ಗತಿ ಏನು? ಈ ಕಲಿಯುಗ ತುಂಬ ಘೋರ, ಇಲ್ಲಿ ಕಷ್ಟಗಳೇ ಜಾಸ್ತಿ, ಇಲ್ಲಿ ಜನಗಳಿಗೆ ನೆಮ್ಮದಿ ಅನ್ನೋದೇ ಇಲ್ಲ, ಅಂಥ ಅದೇ ಈ ಯುಗದ ಧರ್ಮ. ಹೀಗಿರಬೇಕಾದ್ರೆ ನಿನ್ನ ಭಕ್ತರು ಏನಪ್ಪ ಮಾಡಬೇಕು ಅಂದಾಗ, ಏನು ಮಾಡಿದ್ರೆ ಅವ್ರಿಗೆ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂದಾಗ ಆ ಭಗವಂತ ಕರುಣಾಮಯಿಯಾದ ಶ್ರೀಕೃಷ್ಣನು ಹೇಳ್ತಾನೆ, ನಾನೇ ಈ ಭಾಗವತದಲ್ಲಿ ಇದ್ದೀನಿ. ಈ ಭಾಗವತವನ್ನು ಯಾರು ದಾನವನ್ನು ಮಾಡ್ತಾರೋ ಅವರಿಗೆ ಖಂಡಿತ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಈ ಭಾಗವತದಲ್ಲಿ ನಿಮ್ಮ ದಿನನಿತ್ಯದ ಸಮಸ್ಯೆಗಳಿಗೆ ಇದರಲ್ಲಿ ಪರಿಹಾರ ಇದೆ. ನಿಮಗೆ ಯಶಸ್ಸು ಬೇಕಾ, ಕೀರ್ತಿ ಬೇಕಾ, ಸಮಾಜದಲ್ಲಿ ನಿಮ್ಮ ಹೆಸರು ಬೇಕಾ, ಪ್ರಿಯವ್ರತರಾಜನ ಕಥೆ ಕೇಳಿ. ನಿಮಗೆ ದುಡ್ಡು ಬೇಕಾ, ಆಸ್ತಿ ಬೇಕಾ, ಬಂಗಾರ ಬೇಕಾ, ವಜ್ರ ವೈಡೂರ್ಯ ವಾಹನಾದಿಗಳು ಬೇಕಾ, ಧ್ರುವನ ಕಥೆ ಕೇಳಿ. ನೀವು ಇದನ್ನೆಲ್ಲ ಕೇಳಿ, ನಿಮ್ಗೆ ಖಂಡಿತ ಇವೆಲ್ಲ ಸಿಗುತ್ತೆ. ಎಲ್ಲನೂ ಭಾಗವತದಲ್ಲಿ ಆ ಭಗವಂತ ಹೇಳಿದ್ದಾನೆ. ನಾವು ತಿಳ್ಕೊಂಡು ಅದನ್ನು ನಾವು ಮಾಡಬೇಕು ಅಂತ ಹೇಳಿ ಈ ಭಾಗವತದಲ್ಲಿ ಇದೆ. ನಾವು ಅದನ್ನು ವೈಷ್ಣವರಾಗಿ ಹರಿಭಕ್ತರಾಗಿ ನಾವು ಇದನ್ನು ಮಾಡೋಣ. ನನ್ನ ಕೈಲಾದಷ್ಟು ನಾನು ಈ ಕಥೆಗಳನ್ನು ಹೇಳ್ತಾ ಬರ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಈ ಭಾಗವತ ಅಂತೂ ನಾನು ಹೇಳ್ದಂಗೆ ಎಷ್ಟೋ ಜನ್ಮಗಳ ಪುಣ್ಯ ನಾವುಗಳು ಇದನ್ನು ಕೇಳೋದು. ಹಾಗಾಗಿ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಇದನ್ನು ನಿಮಗೆಲ್ಲ ಹೇಳೋವಂಥ ಭಾಗ್ಯ ನನಗೆ ಸಿಕ್ಕಿದೆ. ಆಮೇಲೆ ಏನಾಗುತ್ತೆ, ಇವರೆಲ್ಲ ಕೂತ್ಕೊಳ್ತಾರೆ, ಇನ್ನೇನು ಭಾಗವತ ಕತೆ ಶುರು ಮಾಡಬೇಕು ಅನ್ನೋ ಅಷ್ಟರಲ್ಲೇ ಅಲ್ಲಿಗೆ ಭಕ್ತಿದೇವಿ ಜ್ಞಾನ ವೈರಾಗ್ಯರ ಜೊತೆ ಬರ್ತಾಳೆ. ಆ ಭಕ್ತಿದೇವಿಗೆ ಆಗಲೇ ಇನ್ನೂ ಮುಂಚೆ ಇದ್ದಂಥ ಯವನಕ್ಕಿಂತ ಇನ್ನೂ ಜಾಸ್ತಿ ಯವನ ಬರುತ್ತೆ. ಜ್ಞಾನ ವೈರಾಗ್ಯ ಕೂಡ ಅವ್ರಿಗೂ ಕೂಡ ಆ ಮುಪ್ಪು ಹೋಗಿ ಅವ್ರಿಗೆ ಒಂದು ಬಾಲ್ಯಾವಸ್ಥೆಯನ್ನು ಬರುತ್ತೆ. ಆಮೇಲೆ ಅವ್ರಿಗೂ ಕೂಡ ಬಾಲ್ಯಾವಸ್ಥೆ ಬರುತ್ತೆ. ಆಮೇಲೆ ಅವರು ಕೂಡ ಬಂದು ಸೇರ್ತಾರೆ. ಎಲ್ರಿಗೂ ಕೂಡ ಅದು ಆಶ್ಚರ್ಯ ಆಗುತ್ತೆ, ಹೇಗೆ ಇವರೆಲ್ಲ ಬಂದರು ಅಂತ. ಆವಾಗ ಸೂತ ಪುರಾಣಿಕರು ಹೇಳ್ತಾರೆ, ಇವಳು ಭಾಗವತ ಕಥೆಯನ್ನು ಮುಂಚೆನೂ ಕೇಳಿದ್ಲು, ಈಗ ಅದನ್ನು ಅವಳು ನಾಪಿಸ್ಕೊಂಡಿದ್ದಕ್ಕೇನೆ ಅವಳಿಗೆ ಮತ್ತು ಇವ್ರಿಗೆ ಇದು ಬಂದಿದೆ, ಏನೋ ತನ್ನ ವೃದ್ಧಾಪ್ಯ ಹೋಗಿ ಜ್ಞಾನ ಮತ್ತು ವೈರಾಗ್ಯಕ್ಕೆ ತಮಗೆ ಬೇಕಾದಂಥ ಶಕ್ತಿ ಬಂದಿದೆ ಅಂತ ಹೇಳ್ತಾರೆ. ಆಮೇಲೆ ಮುಂದಿನ ಇದರಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಉದ್ಧವ ಕೃಷ್ಣ ಪರಮಾತ್ಮನನ್ನು ಕೇಳ್ತಾನೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಬರೀ ಏನಂತ, ಭಾಗವತ ಸಪ್ತಾಹ ಒಂದೇ, ನಾನೇ ಅದರಲ್ಲಿ ಇದ್ದೀನಿ. ಹಾಗಾಗಿ ಅದನ್ನು ಅದನ್ನು ಕೇಳಿದ್ದೇ ಆದರೆ ಖಂಡಿತ ಈ ಕಲಿಯುಗದಲ್ಲಿ ಅವರ ಪಾಪಗಳು ನಶಿಸಿ ಹೋಗುತ್ತವೆ, ಅವರಿಗೆ ಮೋಕ್ಷ ಖಂಡಿತ ಸಿಗುತ್ತೆ. ಅವರ ಹೃದಯದಲ್ಲಿ ನಾನೇ ಬಂದು ನೆಲೆಸ್ತೀನಿ ಅಂತ ಕೂಡ ಆ ಭಗವಂತ ಭಾಗವತದಲ್ಲಿ ಹೇಳ್ತಾನೆ. ಹಾಗಾಗಿ ಭಕ್ತಿ ಕೂಡ ಅಲ್ಲಿಗೆ ಬಂದು ಸೇರ್ತಾಳೆ. ಭಕ್ತಿನೂ ಬಂದು ಕೂತ್ಕೊಂಡು ಅಲ್ಲಿ ಸೇರಿದಾಗ ಅವಳು ಕೂಡ ಈ ಒಂದು ಭಾಗವತ ಕಥೆಯನ್ನು ಕೇಳ್ತಾಳೆ. ಈ ಭಾಗವತ ಕಥೆಯನ್ನು ಕೇಳಿದಾಗ ಅದು ಮುಗಿದ ಮೇಲೆ ಅವಳು ನಮ್ಮ ಸನಕಾದಿಗಳನ್ನ ನಾನು ಎಲ್ಲಿ ನೆಲೆಸಬೇಕು ಅಂತ ಹೇಳಿದಾಗ ಆಗ ಸನಕಾದಿ ಮಹರ್ಷಿಗಳು ಹೇಳ್ತಾರೆ, ನೀನು ವೈಷ್ಣವರಲ್ಲಿ ವಿಷ್ಣುವಿನ ಭಕ್ತರ ಹೃದಯದಲ್ಲಿ ನೀನು ನೆಲೆಸು. ಅಲ್ಲಿ ನಿನಗೆ ಯಾವ ಕಲಿಯದ ಪ್ರಭಾವ ಕೂಡ ಅಲ್ಲಿ ನಿನ್ನ ಮೇಲೆ ಬೀಳೋದಿಲ್ಲ, ನೀನು ಅಲ್ಲಿ ನೆಮ್ಮದಿಯಾಗಿ ಇರ್ಬೋದು ಅಂತ ಹೇಳೋದ್ರಲ್ಲಿ 3ನೇ ಅಧ್ಯಾಯ, ಭಾಗವತದ 3ನೇ ಅಧ್ಯಾಯ ಮುಗೀತು ಅಂತ ಹೇಳ್ತೀನಿ. ನಾಳೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಗೋಕರ್ಣ ಇದು ಕೂಡ ಭಾಗವತ ಮಹಾತ್ಮೆಯನ್ನು ಹೇಳುವಂಥದ್ದು.
ಗೋಕರ್ಣೋಪಾಖ್ಯಾನ ಅಂತ ಹೇಳಿ ಒಂದು ಬರೋವಂಥದ್ದು ಇಲ್ಲಿ ನೋಡಿ. ಗಯಾಗಿ ಹೋಗಿ ಪಿಂಡ ಪ್ರದಾನ ಮಾಡಿದ್ರೂ ಕೂಡ ಮೋಕ್ಷ ಸಿಗದಿರ ಇರ್ಬೋದು. ಆದರೆ ಏನು ಅನ್ನೋದನ್ನು ನಾನು ನಾಳೆ ನಿಮಗೆ ತಿಳಿಸ್ತೀನಿ. ವಸುದೇವ ಸುತಂ ದೇವಂ ಕಂಸಚಾಣೂರಂ ವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳ್ತಾ ಈ ಒಂದು ನಾವು 3 ಅಧ್ಯಾಯವನ್ನು ಭಾಗವತದ 3 ಅಧ್ಯಾಯವನ್ನು ಮುಗಿಸಿದ್ದೀನಿ. ದಯವಿಟ್ಟು ತಾವುಗಳು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಹರೇ ಕೃಷ್ಣ.